ಶ್ರೀಮತಿ ಸುನೀತಾ ಹುಬ್ಳೇಕರ್. ಇವರು ಹುಬ್ಬಳ್ಳಿಯ ವೆಂಕಟೇಶ್ ಕಾಲನಿಯ ನಿವಾಸಿ. ಕಥೆಗಾರ್ತಿ, ಕವಯತ್ರಿ, ನಾಟಕಕಾರ್ತಿ, ಬಹುಮುಖ ಪ್ರತಿಭೆಯುಳ್ಳ ಇವರು ಸದಾ ಕ್ರಿಯಾಶೀಲರಾಗಿರುತ್ತಾರೆ. ಬನ್ನಿ ಪ್ರಿಯ ವೀಕ್ಷಕರೇ, ಅವರ ಮಾತುಗಳನ್ನೇ ಆಲಿಸೋಣ ನಮ್ಮ ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನಲ್ನಲ್ಲಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಇವತ್ತಿನ ನಮ್ಮ ಸಂದರ್ಶಕರು ಸುನೀತಾ ಹುಬ್ಳೇಕರ್ ಅವರು. ನಮಸ್ತೆ ಅಮ್ಮ. ನಮಸ್ತೆ ಪಾರ್ವತಿ. ನಿಮ್ಮ ಊರು, ತಂದೆ ತಾಯಿ ಹೆಸರು ಹೇಳಿ ಮೇಡಮ್. ನಮ್ಮೂರು ಬಾಗಲಕೋಟೆ, ಬಿಜಾಪುರ ಜಿಲ್ಲೆ. ಈಗೂ ಕೂಡ ಅದು ಬಾಗಲಕೋಟೆ ಜಿಲ್ಲೆ ಆಗಿದೆ. ಅದೇ ನಮ್ಮೂರು. ನಾನು ಹುಟ್ಟಿದೂರು ಕೂಡ. ನನ್ನ ತಂದೆ ತಾಯಿ ಅಂದರೆ ನನ್ನ ತಾಯಿ ನಾಗಮ್ಮ ಅವ್ರ ಹೆಸರು, ತಂದೆ ಬಸಲಿಂಗಪ್ಪ. ನಮ್ಮದು ಬಾಗಲಕೋಟೆ ಸಮೀಪವೇ ಹಳ್ಳಿ. ಒಂದು ದೊಡ್ಡ ಅವಿಭಕ್ತ ಕುಟುಂಬ, ರೈತಾಪಿ ಕುಟುಂಬ ನಮ್ಮದು. ಆದರೆ ನಮ್ಮ ತಂದೆ ಬಹಳಷ್ಟು ಆಗಿನ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ದೊಡ್ಡ ಒಂದು ಗ್ರ್ಯಾಜುಯೇಷನ್ ಮಾಡಿದ್ರು. ಅದಕ್ಕೆ ಒಂದು ದೊಡ್ಡ ಅಧಿಕಾರ, ಲೇಬರ್ ಆಫೀಸರ್ ಅಂತ ವರ್ಕ್ ಮಾಡಿದ್ರು. ಅವರಿಗೆ ನಾವೆಲ್ಲ 9 ಜನ ಮಕ್ಕಳು. ಒಂದು ಸುಶಿಕ್ಷಿತ ಕುಟುಂಬ ನಮ್ಮದಾಗಿತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ಶಿಕ್ಷಣ ಮತ್ತು ವೃತ್ತಿ? ಆದರೆ ನಮ್ಮ ಶಿಕ್ಷಣ ಅಂದರೆ ನಾವು 6 ಜನ ಹೆಣ್ಮಕ್ಕಳು, 3 ಜನ ಗಂಡು ಮಕ್ಕಳು. ಆದರೆ ನಾನು 5ನೇದಕ್ಕಿ. ನಮ್ಮ ಅಕ್ಕಂದ್ರೆ ಎಲ್ಲ ನಮ್ಮ ತಂದೆ ಇಷ್ಟು ಕಲ್ತಿದ್ರು. ನಮ್ಮ ಅಜ್ಜಿ ನಮ್ಮವನ ಒಂದು ಅಭಿಪ್ರಾಯದಂತೆ ಬೇಗ ಬೇಗ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ನಮ್ಮ PUC ಮುಗಿದ ಕೂಡಲೇ ಎಲ್ಲರದು ಬೇಗ, ನಂದು PUC ಮುಗಿದು BA 1 ಹಚ್ಚಬೇಕು ಅಂದರೆ ಅಡ್ಮಿಷನ್ ಆಗಿತ್ತು. ಅಷ್ಟರಲ್ಲೇ ನಂದು 18ಕ್ಕೆ ಮುಗಿದು 19ನೇ ವಯಸ್ಸಿಗೆ ಮದುವೆ ಆಗಿಬಿಡ್ತು. ಸಾಹಿತ್ಯದ ಒಲವು ಹೇಗೆ ಶುರುವಾಯಿತು? ನನಗೆ ಸಾಹಿತ್ಯದ ಒಲವು ಅಂದರೆ ಚಿಕ್ಕಂದಿನಿಂದ ನಮಗೆಲ್ಲ ಬಹಳಷ್ಟು ಟ್ಯೂಷನ್ ಹೇಳಿಸೋದು, ಮನೆಗೆ ಬಂದು ಗುರುಗಳು ಪಾಠ ಹೇಳ್ತಿದ್ರು. ಅದಕ್ಕೆ ಆವಾಗ ಆಮೇಲೆ ಎಲ್ಲರಿಗೂ ಓದುವಂಥ ಹವ್ಯಾಸ. ಇವು ಸುಧಾ ಪತ್ರಿಕೆ, ಕರ್ಮವೀರ, ಪ್ರಜಾಮತ, ಇವು ಅನೇಕ ಪತ್ರಿಕೆ ಬಂದಾಗ ಒಬ್ಬರೇ ಅಲ್ಲ, ನಾವೆಲ್ಲ ಸಿಸ್ಟರ್ಸು ಒಬ್ಬರಾದ್ಮೇಲೆ ನಾನು ಫಸ್ಟ್, ನಾನು ಸೆಕೆಂಡ್, ಹಿಂಗೆ ಎಲ್ಲರೂ ಓದುವಂಥದ್ದು ಹವ್ಯಾಸ. ನನಗೆ ಓದಿದ್ದು ನೆನಪಿದ ಮಟ್ಟಿಗೆ ಅಂದರೆ 3ನೇ ಕ್ಲಾಸ್ನಿಂದ ನಾನು ಇವನ್ನೆಲ್ಲ ಓದ್ತಿದ್ದೇನೆ. ಓದಿ ಅದು ಹವ್ಯಾಸ, ಓದೋದು ಬೆಳೀತು. ಆದರೆ ಬರವಣಿಗೆ ಮಾಡೋದು ಮಾಡಲೇಬೇಕನ್ನೋದು ಅಷ್ಟ ನನಗೆ ಅಂಥ ಒಂದು ಯಾರ್ದು ಸಾಹಿತ್ಯ ಒಡನಾಟ ಬಂದಿದ್ದಿಲ್ಲ. ಹೀಗೆ ಕಲಿಯೋದು. ಮುಂದೆ ನಾವು ಬೆಳಗಾವಿಗೆ ಹೋದ್ವಿ. ಹಾಗೆ ನಾವು ಗದಗಿನಲ್ಲಿ ಹೆಚ್ಚಿನ ಇದು ಹುಯಿಲ್ಗೋಳ್ ನಾರಾಯಣ ರಾವ್ ಅವರ ಒಂದು ಸಮಿತಿ, ಹೈಸ್ಕೂಲ್ ವಿದ್ಯಾದಾನ ಸಮಿತಿ ಅಂತ, ಅಲ್ಲಿ ನಾನು PU ಮುಗಿದ ಕೂಡಲೇ ಆಮೇಲೆ ನಾನು 1 ವರ್ಷ ನಾವು ಬಾಗಲಕೋಟೆ ಮತ್ತು ಹಳ್ಳಿ ಬಂದ್ವಿ ಅಲ್ಲಿ. ಅವಾಗ ಸ್ವಲ್ಪ ಏನೋ ಬರವಣಿಗೆ ಅದು ಹಿಂಗೆ ಆ ಥರ ಬಂತು. ಪುಸ್ತಕದ ಓದು ಅದೇ ಹವ್ಯಾಸ ನಿಮ್ಗೆ ಮುಂದೆ ಬರೆಯಲು ಸ್ಫೂರ್ತಿ ಆಯ್ತು ಅಂತ ಹೇಳ್ತೀರಾ? ಸ್ಫೂರ್ತಿ ಆಯ್ತು. ಒಮ್ಮೆ ಏನಾಯ್ತು, ನಾನು ಮದುವೆ ಅಂತ ಆದ್ಮೇಲೆ ನಡುವೆ ಈಗ ನೀವು ನಮ್ಮ ಹುಬ್ಬಳ್ಳಿ ಲೆಕ್ಕಕ್ಕಿರ ಒಳಗೆ ಪದ್ಮಜ ಉಮರ್ಜಿ ಅವರು ಬಹಳಷ್ಟು ಹೆಸರಾದವರು. ನಮ್ಮ ಹಳೆ ಓಣಿಯಲ್ಲಿ ಅವರು ಬಹಳ ನನ್ನ ನಿಕಟವರ್ತಿ. ಆದರೆ ಅಲ್ಲಿ ನಮ್ಮದು ಇಲ್ಲಿ ದೊಡ್ಡ ಅವಿಭಕ್ತ ಕುಟುಂಬ. ಅಲ್ಲಿ ಯಾವುದೋ ಒಂದು ನನಗೆ ಈ ಸಾಹಿತ್ಯದ ಬಗ್ಗೆ ಒಲವು ಅಥವಾ ನನ್ನ ಕುಟುಂಬದ ಒತ್ತಡದೊಳಗೆ ಏನೂ ಆಗಿಲ್ಲ. ಓದ್ತಿದ್ದೆ, ನಾನು ಸಂಸಾರ, ಮಕ್ಕಳು, ಮರಿ ಯಾವುದ್ರ ಲಕ್ಷ್ಯ ಬರಲಿಲ್ಲ. ಆದರೆ ನಾವು ಇಲ್ಲಿ ಮತ್ತೆ ಈ ಒಂದು ಮಂಜುನಾಥ್ ನಗರ ಇಲ್ಲಿ ಬಂದ ಮೇಲೆ ಒಂದು ಕರ್ಮವೀರದಲ್ಲಿ ತಾಯಿಯ ಬಗ್ಗೆ ಒಂದು ಬರವಣಿಗೆಯನ್ನು ಕೇಳಿದ್ರು. ಅದನ್ನು ನಾನು ಬಹಳ ಆಸಕ್ತಿಯಿಂದ ಅದನ್ನು ಬರಿಬೇಕು ಅಂದು ಪದ್ಮಜ ಕೂಡ ಆಕಸ್ಮಿಕ ಭೇಟಿಯಾಗಿದ್ಲು. ಬರೀರಿ ವೈನಿ, ಬರೀರಿ, ನೀವು ಈಗ ಫ್ರೀ ಆಗಿರಿ ಅಂತ ಪ್ರೋತ್ಸಾಹ ಕೊಟ್ಟಳು. ಅದನ್ನು ಅವಾಗ ನಾನು, ತಾಯಿ ನನಗೆ ಸ್ಫೂರ್ತಿ ಆದ್ಲು. ಆ ಪ್ರೋತ್ಸಾಹವನ್ನು ಪದ್ಮಜ ಅವ್ರು ಕೊಟ್ಟರು. ಹಂಗೆ ಏನಾಯ್ತು, ಇಲ್ಲಿ ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ ಹುಬ್ಬಳ್ಳಿಯೊಳಗೆ ಅತೀತ ಕನ್ನಡಾಭಿಮಾನಿ ನಮ್ಮ ಬಡಾವಣೆಯಲ್ಲೇ ವೆಂಕಟೇಶ್ ಮರೇಗುಜ್ಜ ಅಂತ ಇದ್ದಾರೆ. ಅವರು ಬಹಳಷ್ಟು
ಅವ್ರ ಮನೆಗೆ ದೊಡ್ಡ ಕನ್ನಡ ಒಂದು ಸಾಹಿತ್ಯವೇ ಅವರು ಅನ್ಕೋಬಹುದು. ಆ ದಂಪತಿಗಳು ನನ್ನ ಒಂದು ಅವ್ರ ಮನೆಯಲ್ಲಿ ಮೇಲಿನ ಮೇಲೆ ದೊಡ್ಡ ಲೇಖಕರು ಸಾಹಿತಿಗಳು ಬರ್ತಿದ್ರು. ಆ ಒಂದು ಸಂದರ್ಭದೊಳಗೆ ಸಿದ್ಧಲಿಂಗ ಪಟ್ಟಂಜಟಿ ಸಾಹಿತಿಗಳು, ಆಮೇಲೆ ಅವರ ಪತ್ನಿ ಹೇಮಾ ಅವರು, ಆರೂರು ಲಕ್ಷ್ಮಣ್ ಶೆಟ್ಟಿ ದಂಪತಿಗಳು, ಅನೇಕ ಹೆಸರಾನ್ ಅದವರೆಲ್ಲ ಅಲ್ಲಿ ಬಂದಿದ್ರು. ಅದರೊಳಗೆ ಒಂದು ನನಗೊಂದು ಚುಟುಕು ನಂದೇ ಬರ್ತಂತ ಒಂದು ಕವನ ಹೇಳುವಂಥ ಅವಕಾಶ ಅಲ್ಲಿ ಸಿಕ್ತು. ಅದು ಒಂದು ದೊಡ್ಡ ವೇದಿಕೆ ಆಗ್ಬಿಡ್ತು ನನಗೆ. ಅವರೆಲ್ಲ ಭಾಳ ಮೆಚ್ಚಿದ್ರು. ಅವರು ನಮ್ಮ ಬಡಾವಣೆಗೆ ಒಬ್ಬ ಸಾಮಾನ್ಯ ಮಹಿಳೆ ಇಷ್ಟು ಚಂದ ಬರದಾಳ ಅಂತ ಭಾಳ ಸಂತೋಷಪಟ್ಟು ಅವ್ರಿಗೆ ನನಗೆ ಭಾಳ ಅವರು ನಂಗೆ ಪ್ರೋತ್ಸಾಹ ನೀಡಿ ಬೇಸ್ ಅಂತ ಅಂತಿದ್ದು. ಅದು ಖುಷಿ ಆಯ್ತು. ನಾನು ಯಾವ್ಯಾವ ತರಹದ ಪ್ರಕಾರಗಳು, ಸಾಹಿತ್ಯದ ಪ್ರಕಾರಗಳನ್ನ ನೀವು ಬರೀತಿದ್ದೆ? ನಾನು ಫಸ್ಟ್ ಚುಟುಕು ಹಾಗೆ ಕವನಗಳನ್ನು ಬರೆದೆ. ಇತ್ತೀಚೆಗೆ 2 ಕಥಾ ಸಂಕಲನ, ಅದು 2 ಕವನ ಸಂಕಲನ ಆಯಿತು. ಈಗ ಈ ವರ್ಷ ನಾನು ಪ್ರಬಂಧ ಸಂಕಲನ ಬರೀತಾ ಇದ್ದೇನೆ. ಹಾಗೆ ಶಿಶು ಸಾಹಿತ್ಯ ಅಂದ್ರೆ ಮಕ್ಕಳ ಕವನ ಕತೆ ಕೂಡ ಬರೆದಿದ್ದೇನೆ. ಇವು ನಂದು ಮನೆತನ ಬಗ್ಗೆ ಒಂದು ಚಿಕ್ಕ ಒಂದು ಸಣ್ಣ ಪುಸ್ತಕ, ನಮ್ಮ ತಾಯಿ ತಂದೆ ನಮ್ಮ ಹಿರಿಯರಿಂದ ಬಂದದ್ದು, ನಾವೆಲ್ಲ ಮಕ್ಕಳು ಅವ್ರದ್ದು ಜೀವನ, ಅಲ್ಲಿವರೆಗೊಂದು ಮನೆತನ ಅಂತ ಒಂದು ಚಿಕ್ಕ ಪುಸ್ತಕ. ಈ ವರ್ಷ ಬರೀತಿರೋದು ನಂದು 6ನೇ ಪುಸ್ತಕ ಅಂತ ಹೇಳಾಕ ನನ್ಗೆ ಹೆಮ್ಮೆ. ನೀವು ಕವನ ಸಂಕಲನ ಮತ್ತು ಕಥಾ ಸಂಕಲನ ಬಿಡುಗಡೆ ಮಾಡಿದ್ದೀರಾ. ಈ ವಯಸ್ಸಲ್ಲೂ ನೀವು ಇಷ್ಟು ಹೆಚ್ಚು ಕ್ರಿಯಾಶೀಲರಾಗಿದ್ದೀರಾ. ಇದಕ್ಕೆಲ್ಲ ಮನೆಯವರ ಪ್ರೋತ್ಸಾಹ ಹೇಗಿದೆ? ಓಕೆ, ನನಗೆ ಮನೆಯವರ ಪ್ರೋತ್ಸಾಹ ಅಂದ್ರೆ ನಾನು ಆರಂಭ ಮಾಡಿದ್ದೆ ವಯಸ್ಸಾದ್ಮೇಲೆ. ನನಗೆ ಎಷ್ಟೋ ಇತ್ತು, ಒಳಗೆ ಇತ್ತು ನನ್ನ ಆಸಕ್ತಿ, ಅಭಿರುಚಿ. ನನ್ನ ಸಂಸಾರದಲ್ಲಿ ಒಂದು ಕಡೆ ಅವು ಇದಾಗ್ಬಿಟ್ಟಿದ್ದು. ಆಮೇಲೆ ನನ್ನ ಮಕ್ಕಳು ಸೊಸೆಯಂದರಾಗಲಿ ನಮ್ಮ ಯಜಮಾನರು ಬಹಳಷ್ಟು ನನಗೆ ಪ್ರೋತ್ಸಾಹ ಮಾಡು. ಆಮೇಲೆ ನಮಗೂ ಈ ವಯಸ್ಸಿಗೆ ಏನಾಗಲಿ ಏನಾದರೂ ಒಂದು ಕ್ರಿಯಾಶೀಲತೆ ಬೇಕು. ಈ ಒತ್ತಡಗಳು, ಚಿಂತೆಗಳು, ವಿಚಾರಗಳನ್ನು ಬಿಟ್ಟು ಇದು ಒಂದು ಒಳ್ಳೆಯ ಒಂದು ದಾರಿಯನ್ನು ಅರಸ್ಕೊಂಡೇನಿ. ಅದು ವೇದಿಕೆ ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಮರೆಯುದ್ದೆ ದಂಪತಿಗೂ ಬಹಳಷ್ಟು ನಂಗೆ ಸ್ಫೂರ್ತಿದಾಯಕ. ಪದ್ಮಜ ಅವರೊಬ್ಬರು. ನೀವು ಸಾಹಿತ್ಯದಲ್ಲಿ ಒಲವನ್ನು ತೋರಿಸಿದ್ರಿ. ಆಮೇಲೆ ನಿಮ್ಮ ದೃಷ್ಟಿಯಲ್ಲಿ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ನಾವು ಏನು ಬಯಸ್ತೀವಿ ಅದಂತೂ ಸಿಗಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಸಿಗ್ತೈತೆ ಅದರೊಳಗೆ ತೃಪ್ತಿದಾಯಕ ಇರಲಿ. ಜೀವನ ಸಂಸಾರ ಅಂದ್ರೆ ನೋವು, ನಲಿವು, ಕಷ್ಟ, ಸುಖ ಎಲ್ಲ ಇರ್ತೈತೆ. ಆದರೆ ನಾವು ಒಂದು ತತ್ವಗಳನ್ನು ಪಾಲಿಸಿಕೊಂಡು ಅದು ಒಂದು ಗೌರವಪೂರ್ವಕವಾಗಿ ಅದನ್ನು ನಾವು ರೂಪಿಸ್ಕೊಳ್ಬೇಕು ಅನ್ನೋದು ನನ್ನ ಇಷ್ಟದ ಒಂದು ವಿಷಯ. ತತ್ವ ಸಿದ್ಧಾಂತಗಳನ್ನ ರೂಢಿಸ್ಕೊಂಡ್ರೆ ನಾವು ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ಇದ್ರೆ ನಾವು ಸುಂದರವಾಗಿ ಬದುಕಬಹುದು. ಮತ್ತು ಯಾವುದು ಕಷ್ಟ ಅಂತ ಬರುತ್ತೆ ಅದನ್ನ ಫೇಸ್ ಮಾಡ್ಲಿಕ್ಕೆ ನಮ್ಗೆ ಧೈರ್ಯ ಬರುತ್ತೆ ಅಂತ ಅಮ್ಮ ಹೇಳಿದ್ರು. ನಿಮ್ಮ ಪ್ರಕಾರ ಸಾಧನೆ ಅಂದ್ರೆ? ಸಾಧನೆ ಅಂದ್ರೆ ನೋಡ್ರಿ, ಇವತ್ತು ನಾನು ಏನೋ ಮಾಡಿದೆ ನಾಳೆ ನನ್ಗೆ ಅಲ್ಲ, ಇದು ಈ ಸಾಧನೆ ಇಲ್ಲ. ಬಹಳಷ್ಟು ವರ್ಷಗಳವರೆಗೆ ಕಷ್ಟಪಟ್ಟು ಒಂದೊಂದೇ ಮೆಟ್ಲು ಏರಿ ಭಾಳ ಅನುಭವ ಆಗಿ ಈಗ ದೊಡ್ಡ ದೊಡ್ಡ ಇವರೆಲ್ಲ ನಮ್ಮ ಬೇಂದ್ರೆ ಇರ್ಬೋದು, ಕುವೆಂಪು ಅವರು ಇರ್ಬೋದು, ಮಹಾನ್ ಲೇಖಕರು, ಇವರು ಮಾಡಿದಂಥದ್ದು ಸಾಧನೆ. ಆದರೆ ನಾವು ಇವತ್ತು ಬರೆದು ನಾಳೆ ನಾವು ಒಂದು ದೊಡ್ಡ ಸಾಧಕರಾಗ್ತೀವಿ ಅನ್ನೋದು ಇಲ್ಲ. ಅದು ಸುಳ್ಳು ಮಾತು ಅನ್ನಿಸ್ತೈತೆ ನನಗೆ. ಬಹಳಷ್ಟು ನಾವು ಎಲ್ಲ ರೀತಿ ಅನುಭವಗಳನ್ನು ಪಡೆದು ಮೆಟ್ಲು ಏರಿ ಒಂದು ಮಾಡಿದಾಗ ಅದು ಸಾಧನೆ ಅಂತ ನನ್ನ ಅಭಿಪ್ರಾಯ. ಸಾಧನೆ ಅಂತ ನಾವು ನಿರ್ಧರಿಸಿದ ಮೇಲೆ ನಮ್ಗೆ ನಾಳೆನೇ ಗುರಿ ತಲುಪಕ್ಕೆ ಆಗಲ್ಲ. ಅದಕ್ಕೆ ಬಹಳಷ್ಟು ವರ್ಷಗಳ ಪರಿಶ್ರಮ ಮತ್ತು ಅನುಭವ ಬೇಕು ಅಂತ ಅಮ್ಮ ಹೇಳಿದ್ರು. ನಿಮ್ಮ ಮೇಲೆ ಪ್ರಭಾವ ಬೀರಿದ 2 ಕವಿಗಳು, ಅವ್ರ ಬಗ್ಗೆ 2 ಮಾತಾಡ್ಬೋದಾ? ನನ್ನ ಮೇಲೆ ಪ್ರಭಾವ ಬೀರಿದ್ದು ಅಂದ್ರೆ ನಮ್ಮವರೇ ಆದಂಥ ದ.ರಾ. ಬೇಂದ್ರೆ ಅವರು, ಹಾಗೆ ಕುವೆಂಪು ಇರ್ಬೋದು. ಬೇಂದ್ರೆ ಅವರು ವಿಷಯ ಅಂದರೆ ಅವರು
ಬಹಳಷ್ಟು ಬಡತನ, ತಮ್ಮ ಜೀವನದ ಮೌಲ್ಯಗಳನ್ನು, ನೋವು ನಲಿವುಗಳನ್ನು ಜೀವನದ ಮೌಲ್ಯಗಳನ್ನಾಗಿ ಮಾಡಿಕೊಂಡ್ರು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಅದು ಅವ್ರದ್ದು ಒಂದು ತತ್ವ ನನಗೆ ಬಹಳ ಇಷ್ಟ ಆದಂಥದ್ದು. ಹಾಗೆ ಇವರು ಜೆ ಶಿವರುದ್ರಪ್ಪನವ್ರದ್ದು ಹಾಡು ಕೂಡ ನನಗೆ ಬಹಳ ಇಷ್ಟ. ಅವರ ಒಂದು ಕಾವ್ಯಗಳು, ಕವನಗಳು ಬಹಳ ಇಷ್ಟ. ನಾನು ಮೊದಲು ಹಾಡಿದ್ದು ಎದೆ ತುಂಬಿ ಹಾಡಿದ್ದೇನು, ಇದು ನಾನು ಎಲ್ಲಿ ಹೋದ್ರು ಅದನ್ನು ಹಾಡ್ತಿದ್ದೆ. ಈಗ ಸ್ವಲ್ಪ ಧ್ವನಿ ಇದು ಅನ್ನಿಸ್ತೈತಿ. ಅದನ್ನು ಹಾಡಿ ಎಷ್ಟು ಮಂದಿ ಬಹುಮಾನ ಕೊಡ್ತಿದ್ರು, ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಪ್ರಶಸ್ತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಂದಿನ ಒಂದು ಪ್ರಶಸ್ತಿಗಳ ಬಗ್ಗೆ ಈಗ ಬಹಳಷ್ಟು ಮಂದಿ ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಮ ಇದು ಹಿಂಗೆ ನಿಮಗೆ ಕೊಡ್ತೀವಿ ಬರ್ರಿ, ಆದರೆ ನಮ್ಗೆ ಒಂದಿಷ್ಟು ಖರ್ಚಾಗ್ತೈತಿ, ಹಂಗೆ ಹಿಂಗೆ ಇಷ್ಟು ನೀವು ಕೊಡಬೇಕು ಅಂದಾಗ ನಾವು ನಯವಾಗಿ ಏನೂ ಅನ್ನಂಗಿಲ್ಲ. ಇಲ್ಲ ನಮ್ಗೆ ಬರೋಕ್ಕಾಗೋದಿಲ್ಲ ಬಿಡ್ರಿ ಅಂತ ಹೇಳ್ಬಿಡ್ತೀವಿ. ದುಡ್ಡು ಕೊಟ್ಟು ಪರಿಸ್ಥಿತಿಯನ್ನು ಕೊಡುವಂಥವ್ರು ಭಾಳ ಜನ ಅದಾರ. ಆದರೆ ನಾನು ಒಂದು ವಿಷಯ ಇಲ್ಲಿ ಹೇಳಲೇಬೇಕು. ಕೆಲವು ತಿಂಗಳ ಹಿಂದೆ ನಾವೊಂದು ಜಾನಪದ ಒಂದು ನೃತ್ಯವನ್ನು ಕೊಡಕ್ಕೆ ರೂಪಕ್ಕೆ ಕೊಡಕ್ಕೆ ಧಾರವಾಡಕ್ಕೆ ಹೋಗಿದ್ವಿ. ಅಲ್ಲಿ ಅವರು ನಮ್ಮನ್ನು ನೋಡಿ, ಅವರು ಯಾರೋ ಅಪರಿಚಿತರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ ನಂಬರ್ ತಗೊಂಡಿದ್ರು. ಇಲ್ಲ ನಿಮ್ಗೆ ನಾನು ಹಿಂಗೆ ಜಾನಪದ ಒಂದು ಸಂಶೋಧನೆಯಲ್ಲಿ ನನ್ನ ಒಂದು ಕಲಾ ಕೇಂದ್ರ ಐತಿ, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ಸಹಯೋಗ ನನ್ನ ಜೊತೆಗೆ ನಾನು ಇದನ್ನು ಮಾಡ್ತೀನಿ. ಇವರು ಹಂಗೆ ಹೇಳ್ತಾರ, ಇವ್ರು ಯಾವಾಗ ನಮ್ಮನ್ನು ಗುರುತಿಸ್ಬೇಕು ಅಂದ್ಕೊಂಡಿದ್ದೆ. ಮುಂದೆ 6 ತಿಂಗಳ ಮೇಲೆ ಹೋದ ವಾರ ಅವರು ಫೋನ್ ಮಾಡಿ ಕರೆದು, ಇಲ್ಲ ಕೆಲವೊಬ್ಬರನ್ನ ಹಿಂಗೆ ಗುರುತಿಸಿವಿ, ನಿಮ್ಗೊಂದು ಕನ್ನಡ ರತ್ನ ಅಂತ. ಯಾಕಂದ್ರೆ ಈ ಏಜ್ನೊಳಗೆ ಭಾಳ ಚಂದ ನೀವು ಎಲ್ಲರನ್ನೂ ಕರ್ಕೊಂಡು ಒಳ್ಳೆಯ ರೀತಿಯಿಂದ ನೀವೊಂದು ನಿಮ್ಮ ಪ್ರದರ್ಶನ ಕೊಟ್ರಿ, ಬಹಳ ಇಷ್ಟ ಆಯಿತು, ನಿಮಗೆ ಕೊಡ್ತೀವಿ, ನೀವು ಕೊಡ್ತೀವಿ ಅಂದ್ರೆ ಓಕೆ ಸರ್, ಅದನ್ನು ನಿರಾಕರಿಸಂಗಿಲ್ಲ, ನೀವು ಗೌರವ ಕೊಡ್ದು ನಾನು ತಗೋತೀನಿ ಅಂತ ಹೇಳಿ ನಾವು ಮತ್ತೆ ಒಂದು 7-8 ಮಂದಿ ಕೂಡಿ ನಾನು ನಂದೇ ಒಂದು ಖರ್ಚಿನಲ್ಲಿ ಹೋಗಿ ಅವರು ಒಂದು ಪೈಸಾ ಇಸ್ಕೊಂಡಿಲ್ಲ, ಏನಿಲ್ಲ, ಕನ್ನಡ ರತ್ನ ಪ್ರಶಸ್ತಿಯನ್ನು ಕೊಟ್ಟರು. ಧನ್ಯವಾದ ಮೇಡಮ್, ನಿಮಗೆ ಕನ್ನಡ ರತ್ನ ಪ್ರಶಸ್ತಿ ಲಭಿಸಿದ್ದಕ್ಕೆ. ಮೊದಲು ಎಲ್ಲ ಪ್ರಶಸ್ತಿಗಳು ಎಷ್ಟೆಷ್ಟೋ 10-20 ವರ್ಷ 30 ವರ್ಷ ಗಂಟಲೆ ಸಾಧನೆ ಮಾಡ್ತಾ ಇದ್ರು ಕವಿಗಳು. ಅವ್ರು ಯಾವ ಪ್ರಶಸ್ತಿಯನ್ನ ಬಯಸದೆ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬರೆದು ಒಂದು ವರ್ಷ ಆಗಿರಂಗಿಲ್ಲ, ಬರೆಯಕ್ ಸ್ಟಾರ್ಟ್ ಮಾಡಿ ಅಷ್ಟರೊಳಗೆ ಅವ್ರು ಪ್ರಶಸ್ತಿಗೆ ಆಸೆ ಮಾಡ್ತಾರೆ. ಪ್ರಶಸ್ತಿ ಇಸ್ಕೊಳ್ಳೋದು ಒಂದ್ ರೀತಿಯಿಂದ ಮುಂದಿನ ಜವಾಬ್ದಾರಿನ ಹೆಚ್ಚು ಮಾಡಬಹುದು, ಆದ್ರೆ ತಾನಾಗೆ ಪ್ರತಿಭೆಗೆ ತಕ್ಕ ಪ್ರಶಸ್ತಿಯನ್ನ ಕೊಟ್ರೆ ಒಂದು ಒಳ್ಳೆಯದು ಅಂತ ಹೇಳ್ಬಹುದು. ಸಾಧಕರಿಗೆ ಇರಬೇಕಾದ ಲಕ್ಷಣ? ಸಾಧಕರು ಈಗ ಅವರು ಒಂದು ಸಾಧಕರು ಅಂದ್ರೆ ಈಗೀಗ ಬರುವಂಥ ಪ್ರತಿಭೆಗಳಿಗೆ ಅವ್ರು ಏನು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಒಂದಿಷ್ಟು ನೀರು ಎರೆಯಬೇಕು, ಬರೀರಿ ಅಂತ ಹೇಳಬೇಕು. ಏನು ಬರೆದ್ರಿ ನೀವು? ಬಹಳಷ್ಟು ಮಂದಿ ಒಂಥರ ನಿಕೃಷ್ಟವಾಗಿ ವಿಮರ್ಶೆ ಮಾಡಿದ್ದು ಉಂಟು. ಇನ್ನು ಕೆಲವರು ನೀವು ಮಹಿಳೆಯರು ಅಡುಗೆ ಮನೆ ಬಿಟ್ಟು ಬಂದು ಇಷ್ಟು ಬರೆಯಕತ್ತರಿ, ಬಹಳಷ್ಟು ಖುಷಿಯ ವಿಷಯ ಅಂತ ಹೇಳಿದರು. ನಾವು ಯಾವುದೂ ಎಣಿಸದೆ ನಮ್ಗೇನು ಬೇಕೋ ಅದನ್ನು ನಾವು ಮಾಡ್ಕೊತ ಮುಂದೆ ಸಾಗಾಕತ್ತೀವಿ. ಆದರೆ ಸಾಧಕರು ಅಂದ್ರೆ ಇನ್ನೊಂದಿಷ್ಟು ಮಂದಿ, ತಾವೊಬ್ಬರೇ ಅಲ್ಲ, ಉಳಿದವರನ್ನು ಬೆಳೆಸುವಂಥ ಜವಾಬ್ದಾರಿ ಅವರಲ್ಲಿ ಇರಲಿ. ಒಂದು ಪ್ರೋತ್ಸಾಹದ ಮಾತಾಡಿ ಸ್ಫೂರ್ತಿ ಆಗಲಿ ಇನ್ನೊಬ್ಬರಿಗೆ ಅನ್ನೋದು ನನ್ನ ಅಭಿಪ್ರಾಯ. ಬದುಕು ಕಲಿಸಿದ ಪಾಠ ನಿಮಗೆ? ಬದುಕು ಸಾಕಷ್ಟು ಪಾಠಗಳನ್ನು ಕಲಿಸ್ತೈತಿ. ಆದ್ರೆ ಅವನ್ನೆಲ್ಲ ನಾವು ಏನೋ ಒಮ್ಮೊಮ್ಮೆ ಅನ್ನಿಸ್ತಿರ್ತಾವ ಬಹಳ. ಆದ್ರೆ ಅವನ್ನ ಎನ್ನಿಸ್ಕೊಂಡು ಕುಂತ್ರೆ ಮತ್ತೆ ನಮ್ಮದು ಒಂದು ದಾರಿಯೊಳಗೆ ಸಾಗಿ ಗುರಿ ಮುಟ್ಟಕ್ಕೆ ಸಾಧ್ಯ ಇಲ್ಲ.
ಅದನ್ನು ಸರಳವಾಗಿ ತಕ್ಕೊಂಡು ನಾವು ಒಳ್ಳೆಯದನ್ನು ಅರಿಸ್ಕೊಂಡು ಹೋಗ್ಬೇಕನ್ನೋದು ನನ್ನ ಇಚ್ಛೆ. ಕನ್ನಡ ಸಾಹಿತ್ಯಕ್ಕೆ ನೀವು ಕೊಟ್ಟ ಕೊಡುಗೆ? ಕನ್ನಡ ಸಾಹಿತ್ಯಕ್ಕೆ ನನಗೆ ವಯಸ್ಸಾದ ಮೇಲೆ ನಾನು ಈಗ ಅದರ ಕಡೆಗೆ ತಿರುಗೀನಿ. ಏನೋ ಮೊದಲು ಒಂದೆರಡು ಕವನ ಸಂಕಲನ ಆಯಿತು. ಮೊದಲು ಕನ್ನಡ ಕವನ ದೀಪ, ಧನ್ಯವಾದ, ಇವನ್ನ ಎರಡು ನಾನೇ ಸ್ವಂತ ಇದರಿಂದ ಬಿಡುಗಡೆ ಮಾಡಿದ್ವಿ. ಇತ್ತೀಚೆಗೆ ಪದ್ಮಾ ಮರ್ಜಿ ಮತ್ತು ನಾವು ಇಬ್ಬರು ಸೇರಿ, ಅವರು ಬಹಳಷ್ಟು ಬರ್ತಾರೆ. ಅವರು ಹುಬ್ಬಳ್ಳಿ ಬಳಗದ ಒಂದು ಸಹಯೋಗದಲ್ಲಿ ಇಬ್ಬರು ಸೇರಿ ನಾವು ಇದು ಈ ವರ್ಷ ಮಾಡ್ತಿರೋದು 3ನೇ ವರ್ಷ. 2 ಕಥಾ ಸಂಕಲನ, ಈಗ ಪ್ರಬಂಧ ಸಂಕಲನ, ಇವುಗಳನ್ನು ನಾನು ಬರೆದಿದ್ದೇನೆ. ಇದು ಒಂದು ಭಾಳ ಚಿಕ್ಕದು ಅನ್ನಿಸ್ತೈತಿ. ಅದು ಇನ್ನೂ ನನ್ನ ಜೀವ ಇರೋವರೆಗೂ ನಾನು ಸಾಹಿತ್ಯಕ್ಕೆ ಏನಾದರೂ ಒಂದು ಕೊಡುಗೆ ಮಾಡಬೇಕು, ಬರವಣಿಗೆ ಮಾಡಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ನಿಮ್ಮ ಕನಸು ನನಸಾಗಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದ. ನಿಮ್ಮ ಜೀವನದಲ್ಲಿ ಸಂಭವಿಸಿದ ಒಂದು ಮಹಾ ತಿರುವನ್ನ ನಮ್ಮ ಹತ್ರ ಹಂಚ್ಕೊತೀರಾ? ಮಹಾ ತಿರುವು ಅಂದರೆ, ಈಗ ನಾವು ತವರು ಮನೆಯಲ್ಲಿ ಇದ್ದುಕೊಂಡು 17-18 ವರ್ಷ ನಮ್ಮದೇ ಆದ ಒಂದು ಪ್ರಪಂಚ, ಏನಾದರೂ ಮಾಡಬಹುದು, ಏನೋ ನಮ್ಮ ವೈಯಕ್ತಿಕ ಅಂದರೆ ಅಲ್ಲಿ ಯಾವುದೂ ನಿಬಂಧನೆಗಳಿರಲಿಲ್ಲ. ಮದುವೆಯಾಗಿ ಒಂದು ದೊಡ್ಡ ಕುಟುಂಬಕ್ಕೆ ಬಂದು ಅಲ್ಲಿ ಒಂದು ವಾತಾವರಣ, ಅಲ್ಲಿಯೂ ಬಹಳ ಜನ, ಅಲ್ಲಿ ಹೊಂದ್ಕೋಬೇಕು, ಎಲ್ಲ ಥರನೂ ಇದ್ದದ್ದೇ ನನಗೆ ಜೀವನದಾಗ ಮಾತಿರು. ಉಳಿದು ಯಾವುದು ಇಲ್ಲಿವರೆಗೂ ನೋವು, ನಲಿವು, ಕಷ್ಟ ಸುಖ ಎಲ್ಲ ಐತಿ. ಆದರೂ ನಾನು ಈ ಒಂದು ನಮ್ಮ ಬದುಕಿನಲ್ಲಿ ಸಂತೃಪ್ತ ಗೃಹಿಣಿ. ಎಲ್ಲರೂ ನನಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ, ಎಲ್ಲರೂ ನನ್ನ ಜೊತೆಗೆ ಸಹಕಾರ ಎಲ್ಲ ಥರ ಇದ್ದಾರೆ ಅಂತ ಹೇಳಬೇಕಷ್ಟೆ. ಮಹಿಳಾ ಬರಹಗಾರ್ತಿಯರಿಗೆ ನಿಮ್ಮ ಸಂದೇಶ? ಮಹಿಳಾ ಬರಹಗಾರ್ತಿಯರು ಬರಿಬೇಕು. ಈಗ ನಮ್ಮ ಬರಿತಾ ಇರಬೇಕು. ಕೆಲವರು ಮಾತಾಡ್ತಾರೆ, ಕೆಲವರು ಕ್ರಿಯಾಶೀಲ ಆಗ್ತಾರೆ. ಸಾಹಿತ್ಯ ಅಂದರೆ ನನ್ನ ಪ್ರಕಾರ ಸಾಹಿತ್ಯ ಎಲ್ಲರಿಗಾಗಿ, ಆದರೆ ಎಲ್ಲರೂ ಸಾಹಿತಿಗಳಲ್ಲ. ಅದಕ್ಕೆ ಮಹಿಳಾ ಲೇಖಕರು, ಈಗ ನಾವು ಬರೀ ಅಂದುಕೊಳ್ಳೆ ಫಸ್ಟ್ ನಮ್ಗೆ ಬರೋದು ಒಂದು ಮಹಿಳೆಯ ಒಂದು ಅಕ್ಕಿ ಜೀವನದ ಬಗ್ಗೆ, ಅಥವಾ ಎದುರಿಗೆ ಇದ್ದವ್ರದ್ದು, ಇಲ್ಲಿ ಹೋಗ್ತಿರೋರು. ಈಗ ಮಕ್ಕಳದು ಹೆಚ್ಚು ಬರೋದು ಅಂದ್ರೆ ಮಹಿಳೆಯದ್ದನ್ನು ನಾವು ಅರ್ಥ ಮಾಡ್ಕೊತೀವಿ. ಮಹಿಳೆ ಒಂದು ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು. ಹೆಣ್ಣು ಮಹಿಳೆಯನ್ನ ಅದಕ್ಕವರು ಬರೀಬೇಕು ಎಲ್ಲರೂ. ಯಾಕಂದರೆ ಹೆಚ್ಚು ನೀನು ಕಂಡಂತೆ ತ್ರಿವೇಣಿ, ಎನ್.ಕೆ. ಇಂದಿರಾರವರು ತಮ್ಮ ಜೀವನದ ಒಂದು ಒಳಗಿನ ಕುಟುಂಬದ ಬದುಕನ್ನು ತೆಗೆದಿಟ್ರು. ಆಮೇಲೆ ನಮ್ಮ ಈಗ ಬುಕರ್ ಪ್ರಶಸ್ತಿ ಪಡೆದಂಥ ಇವರು ಭಾನು, ಅವರು ಕೂಡ ತಮ್ಮ ಬದುಕಿನಲ್ಲಿ ಎಷ್ಟು ಶೋಷಣೆ, ಹೆಣ್ಮಕ್ಳಿಗೆ ಎಷ್ಟು ಶೋಷಣೆ ಐತಿ ಅಂತ ತೆಗೆದಿಟ್ಟು ಇಡೀ ಜಗತ್ತಿಗೆ ತೋರಿಸಿದ್ರು. ಎಲ್ಲ ತಮ್ಮಂದೇನು ಎದುರು ಹಾಕ್ಕೊಂಡ್ರು ಜಗತ್ತಿಗೆ ತೋರಿಸ್ಕೊಟ್ರು. ಈಗ ಹೆಣ್ಣೆ ನಮ್ಮ ಇದನ್ನು ತೋರಿಸೋಕೆ ಸಾಧ್ಯ ಐತಿ. ಇದು ನನ್ನ ವಿಷಯ. ನಮ್ಮ ನಡುವೆ ನಡೆದ ಘಟನೆಗಳು ಮತ್ತು ನಮ್ಮಲ್ಲಿರುವ ಸಂವೇದನೆಗಳು, ನೋವುಗಳು, ನಮ್ಮ ಸುತ್ತಮುತ್ತ ನಡೀತಾ ಇರೋ ಹೆಣ್ಮಕ್ಳ ಸ್ತ್ರೀ ಶೋಷಣೆ ಆಗಲಿ, ಅವರ ಪಡೋ ವೇದನೆಗಳಾಗಲಿ, ಅದನ್ನ ಒಳಗೆ ಹೂತು ಹೋಗೋದ್ರ ಬದಲು ಒಂದು ಬರವಣಿಗೆ ಮೂಲಕ ಹೊರತಂದ್ರೆ ಅದು ಸಮಾಜಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಅಮ್ಮ ಹೇಳಿದರು. ಕನ್ನಡ ಸಾಹಿತ್ಯದ ಅಭಿವೃದ್ಧಿಗಾಗಿ ನಿಮ್ಮ ಕನಸುಗಳು? ನನ್ನ ಕನಸು ಅಂದ್ರೆ ಬರಿಬೇಕು. ಎಷ್ಟು ಸಾಧ್ಯ ಆಕೈತಿ. ನನ್ಗೆ ನೆನಪಿದ ಮಟ್ಟಿಗೆ ಶ್ರೀನಿವಾಸ್ ಅಂತ ಅವರು ನಮ್ಮಿದ್ದಕ್ಕೆ ಒಂದು ಇದು IBM ಒಂದು ಫಂಕ್ಷನ್ ಮಾಡಿದ್ದೆ. ಅವರು ಮುಂದೆ ಹೆಸರು ನಂಗೆ ನೆನಪಾಗ್ತಿಲ್ಲ. ಪ್ರಬಂಧಗಳ ಬಗ್ಗೆ ಏನೋ ಬಂತು. ಅವಾಗ ಅವರು ಹೇಳಿದರು, ಏನು ನಿಮ್ಮ ವೈಯಕ್ತಿಕ, ನೀವು ಕಂಡಂಥದ್ದು ಬರೀರಿ, ನೀವು ಅನುಭವಿಸಿದಂಥದ್ದು ಬರೀತಾ ಇರ್ರಿ. ಯಾರ ಒಂದು ವಿಚಾರಗಳ ವಿಮರ್ಶೆಗೆ ನೀವು ತಲೆ ಕೊಡಬೇಡ್ರಿ. ಇವತ್ತು ಬಿಟ್ಟರು ನೀವು 10 ವರ್ಷಕ್ಕರ ಒಳ್ಳೆಯ ಲೇಖಕರು, ಒಳ್ಳೆಯ ಒಂದು ಸ್ಥಾನವನ್ನು ಪಡೀತೀರಿ ಅಂತ ಹೇಳಿದ್ರು.
ಅದಕ್ಕೆ ನಾವು ಯಾರ ಅಭಿಪ್ರಾಯಕ್ಕೂ ನಾವು ಇದು ಆಗ್ಲಾರ್ದ ನಮ್ಮ ಬರವಣಿಗೆಯನ್ನು ಮಾಡ್ತಾ ಇರ್ಬೇಕನ್ನೋದು ಅದು ಒಂದು ನನಗೆ ಸಾಹಿತ್ಯಕ್ಕೆ ಕೊಡುವಂಥ ಕನಸು. ಬರವಣಿಗೆ ಅನ್ನೋದು ಒಂದು ಆತ್ಮದ ಉದ್ಧಾರ ಅಂತ ಹೇಳ್ಬೋದು. ಬರಿತಾ ಬರಿತಾ ನಮ್ಮನ್ನ ನಾವು ಅರ್ಥ ಮಾಡ್ಕೋತೇವೆ ಮತ್ತು ನಮ್ಮದೇ ಕಷ್ಟ ದೊಡ್ಡದು ಅಂತ ಹೇಳ್ಕೊಂಡಿರ್ತೀವಿ. ಆದ್ರೆ ನಮ್ಮ ಸುತ್ತಮುತ್ತಲ ವಾತಾವರಣ ಎಲ್ಲ ಮಹಿಳೆಯರ ಸ್ಥಿತಿಗತಿಗಳನ್ನ ನೋಡಿದಾಗ ನಮ್ಗೆ ಇಲ್ಲ, ನಮ್ದು ಕಷ್ಟ ಏನೂ ಅಲ್ಲ, ನಾವು ಹೊರಗಿನ ಪ್ರಪಂಚನ ನಾವು ನೋಡ್ಬೇಕು, ತಿಳ್ಕೊಬೇಕು, ನಾವು ಇನ್ನೂ ಅದ್ರ ಬಗ್ಗೆ ಹೆಚ್ಚೆಚ್ಚು ಅನುಭವನ ಪಡಿಬೇಕು ಅಂತ ಅನ್ಸುತ್ತೆ. ಆ ರೀತಿ ಮಹಿಳೆಯರು ಬರವಣಿಗೆಯಲ್ಲಿ ಮುಂದಾಗಬೇಕು ಅಂತ ಕೇಳ್ಕೊತೀನಿ. ಸಾಹಿತ್ಯದ ಓದು ಪ್ರತಿಯೊಬ್ಬರಿಗೂ ಬೇಕು. ಅದು ಯಾವ ರೀತಿ ಜೀವನದಲ್ಲಿ ಬದಲಾವಣೆ ಆಗುತ್ತೆ ನಾವು ಈಗ ಮಾತಾಡ್ದಂಗೆ? ಹೌದು, ಇದು ಬಹಳಷ್ಟು ಬದಲಾವಣೆ. ಈಗ ನಮ್ಮ ಒಂದು ಕನ್ನಡ ಸಾಹಿತ್ಯ, ಈ ಕನ್ನಡ ಸಾಹಿತ್ಯ ಬಹಳಷ್ಟು 2000 ವರ್ಷಗಳಷ್ಟು ಹಳೆಯದದ್ದು. ಅದರೊಳಗೆ ಒಂದೇ ಥರ ಇಲ್ಲ. ಮಹಾಕಾವ್ಯಗಳು ಆಯಿತು, ವೇದಗಳ ಕಾಲದ್ದು ಆಯಿತು, ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ, ಇವೆಲ್ಲ ಸಾಹಿತ್ಯದ ಹಲವು ರೂಪಗಳು ಅಂತ ಹೇಳ್ತೇವೆ. ವಚನ ಸಾಹಿತ್ಯ, ಶರಣ ಸಾಹಿತ್ಯ, ದಾಸ ಸಾಹಿತ್ಯ ಬಹಳಷ್ಟು ಮುಖ್ಯವಾದವು. ಈಗಿನ ಕಾಲದ ಮಕ್ಕಳಿಗೆ ಕುಟುಂಬದಲ್ಲೇ ನಾವು ಮೊದಲದನ್ನು ತುಂಬಬೇಕು. ಇವೆಲ್ಲ ಮುಖ್ಯವಾಗಿ ನಾವು ಕನ್ನಡ ಮಾತಾಡಬೇಕು ಹೆಚ್ಚೆಚ್ಚಿಗೆ. ಪ್ರತಿಯೊಂದು ಶಬ್ದಕ್ಕೆ ಅರ್ಥ, ಇವನ್ನೆಲ್ಲ ನಾವು ಬೆಳೆಸ್ಕೊಂಡು ಹೋದಾಗ ನಮ್ಮ ಮಕ್ಕಳು ರಾಮಾಯಣ ಮಹಾಭಾರತ ಅದರಲ್ಲಿರುವಂಥ ಅರ್ಥ, ಇವು ಕವಿಗಳ ಬಗ್ಗೆ, ದಾರ್ಶನಿಕರ ಬಗ್ಗೆ ಎಲ್ಲ ಗೊತ್ತಾಗೋ ಸಾಧ್ಯತೆ ಐತಿ. ವಿಶ್ವದಲ್ಲೇ ನಮ್ಮದು ಕನ್ನಡ ಲಿಪಿ ಬಹಳಷ್ಟು ಸರ್ವಶ್ರೇಷ್ಠ ಅಂತ ಹೆಸರು ಗಳಿಸ್ಕೊಂಡೈತಿ. ಅದಕ್ಕೆ ಇದು ನಮ್ಮ ಮಕ್ಕಳಿಗೆ ನಮಗೆಲ್ಲ ಬೇಕು. ಅವರು ಇಂಗ್ಲೀಷ್ ಕಲೀಲಿ, ಹಿಂದಿ ಕಲೀಲಿ, ಏನೇ ಕಲೀಲಿ, ಬೇರೆ ದೇಶಕ್ಕೆ ಹೋಗಲಿ, ಅದರ ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿ ಅನ್ನೋದು ನನ್ನ ಒಂದು ಅಭಿಲಾಷೆ. ನಾವು ಮೊದಲು ಓದಿದ ಶಿಕ್ಷಣಕ್ಕೂ ಈಗ ನಮ್ಮ ಮಕ್ಕಳು ಓದೋ ಶಿಕ್ಷಣಕ್ಕೂ ವ್ಯತ್ಯಾಸನ ಒಂದೆರಡು ಮಾತಲ್ಲಿ ಹೇಳ್ತೀರಾ ಮೇಡಮ್? ಕೊನೆಯ ಪ್ರಶ್ನೆ. ಬಹಳಷ್ಟು ವ್ಯತ್ಯಾಸ. ಆಗೆಲ್ಲ ಏನಿತ್ತು, ಗುರುಗಳ ಬಗ್ಗೆ ಒಳ್ಳೆಯ ಭಾವನೆ ಇತ್ತು. ಕನ್ನಡ ಮಾಧ್ಯಮದಲ್ಲಿ ಹೆಚ್ಚು ಅರ್ಥ ಆಗ್ತಿತ್ತು. ಇಂಗ್ಲಿಷ್ ಮಾಧ್ಯಮ ಬಂದ್ಮೇಲೆ ನಾವು ಕನ್ನಡದಲ್ಲಿ, ಈಗ ನಮ್ಮ ಕುಟುಂಬದೊಳಗೆ ಒಂದು 20-25 ಮೊಮ್ಮಕ್ಕಳದೊಳಗೆ ಕನ್ನಡ ಮಾಧ್ಯಮದಲ್ಲಿ ಓದ್ದವರ ಬಹಳಷ್ಟು ಹೆಚ್ಚಿನ ಮಟ್ಟಕ್ಕೆ ಹೋಗ್ಯಾರ, ವಿದೇಶಕ್ಕೆ ಹೋಗ್ಯಾರ. ಇದು ಇಂಗ್ಲಿಷ್ ಮಾಧ್ಯಮ ಕಡಿಮೆ ಅಂತಲ್ಲ, ಆದರೆ ಕನ್ನಡ ಮಾಧ್ಯಮ ಶಿಕ್ಷಣ ಬಹಳಷ್ಟು ನಮ್ಮ ಸಂಸ್ಕೃತಿ, ಸಂಸ್ಕಾರ ಎಲ್ಲವನ್ನೂ ಅವ್ರಿಗೆ ತುಂಬತೈತಿ. ಈಗ ಪ್ರಸ್ತುತ ಇದು ಬಹಳ ಅಗತ್ಯ ಐತಿ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಶರಣ ಸಾಹಿತ್ಯ, ಶರಣರ ವಚನ, ದಾಸ ಸಾಹಿತ್ಯ ಎಲ್ಲವೂ ಬಹಳಷ್ಟು ಬೇಕಂತ ನನ್ನ ಒಂದು ಅಭಿಪ್ರಾಯ. ಅವಾಗಿನ ಶಿಕ್ಷಕರು ವಚನಗಳನ್ನ ಹೇಳ್ತಾ ಇದ್ರು, ಗಾದೆ ಮಾತುಗಳನ್ನ ಹೇಳ್ತಾ ಇದ್ರು. ಅವಾಗ ನಾವು ಓದಿದ್ದು ಫಸ್ಟ್ 1ನೇತ್ತ 2ನೇತ್ತ ಇದ್ದಾಗ ಓದಿದ್ದು ಗಾದೆ ಮಾತುಗಳು ನಮ್ಗೆ ಈಗ ನೆನಪಾಗ್ತಾವು. ಯಾಕಂದ್ರೆ ಎಂತ ಸಂದರ್ಭ ಬಂದ್ರು ಕೆಲವೊಂದು ಕಾಯಕವೇ ಕೈಲಾಸ ಆಗಿರ್ಬೋದು, ಅಥವಾ ಮಾಡಿದ್ರುನು ಮಾರಾಯ ಅಂತ ಆಗಿರ್ಬೋದು, ತಾಳಿದವನು ಬಾಳೆಯಾನು ಅಂತ ಆಗಿರ್ಬೋದು, ಅವೆಲ್ಲ ನಮ್ಗೆ ಈಗ ನೆನಪಾಗ್ತಾವು. ಈಗ ನಮ್ಮ ಜೀವನಕ್ಕೆ ಅವು ಸ್ಫೂರ್ತಿ ಆಗಿವು. ಹಾಗೇನೆ ಈ ಇಂದಿನ ಶಿಕ್ಷಕರು ಸಹಿತ ಇವುಗಳ ಕಡೆ ಗಮನ ಕೊಟ್ಟು ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನ ಬೆಳೆಸೋದ್ರಲ್ಲಿ ಲಕ್ಷ್ಯ ವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈ ಮೂಲಕ. ಅಮ್ಮ, ಇಷ್ಟೊತ್ತು ಬಂದು ನಮ್ಮ ಜೊತೆ ಮಾತಾಡಿದ್ರಿ, ನಿಮ್ಮ ಜೀವನದ ಅನುಭವ ಹೇಳಿದ್ರಿ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ, ಮಹಿಳೆಯರ ಬಗ್ಗೆ ಮಾತಾಡಿದ್ರಿ. ನಮ್ಗೆ ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡಿದಕ್ಕೆ ನಮ್ಗೆ ತುಂಬಾ ಸಂತೋಷ ಆಯ್ತು ಮೇಡಮ್. ಧನ್ಯವಾದಗಳು. ನಮಸ್ತೆ. ನಿಮಗೂ ಧನ್ಯವಾದಗಳು. ಏನೋ ಒಂದು ನಮ್ಮ ಮನಸ್ಸಿನೊಳಗಿದ್ದಂಥದ್ದು ಪಾರ್ವತಿ ನಿಮ್ಮೊಂದಿಗೆ ಹಂಚಿಕೊಂಡದ್ದು ಬಹಳ ಖುಷಿ ಆಯಿತು. ಆದರೆ ಕನ್ನಡ ಸಾಹಿತ್ಯ ಬೆಳೀಲಿ, ಇನ್ನೂ ಉಳೀಲಿ, ನಮ್ಮ ಸಂಸ್ಕಾರ ಸಂಸ್ಕೃತಿ ಬಹಳಷ್ಟು ಹೆಮ್ಮರವಾಗಿ ಬೆಳೀಲಿ, ಕನ್ನಡ ಅಭಿಮಾನ ಹೆಮ್ಮೆಗೆ ಎಲ್ಲರಿಗೂ ಇರಲಿ ಅನ್ನೋದು ನನ್ನ ಒಂದು ಇಚ್ಛೆ ಅಂತ ಹೇಳಿ ನಮಸ್ಕಾರ.